ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ CPU ದ್ಯಾಟ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಯಾವುದಂದರೆ ರೆಜಿಸ್ಟರ್ಸ್ ಮತ್ತು ಅದಲ್ಲದೆ ಮೆಮೊರಿ ಕಾನ್ಸೆಪ್ಟ್ ಬಗ್ಗೆ ಕೂಡ ನಾವೇನು ಮಾಡೋಣ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ನಾವು ಪ್ರೀವಿಯಸ್ 2 ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ನೋಡಿ, ಫಸ್ಟ್ ಕ್ಲಾಸಲ್ಲಿ ಕಂಪ್ಯೂಟರ್ ಎವಲ್ಯೂಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಯಾವುದ್ರಿ ಎವಲ್ಯೂಷನ್ಸ್ ಆಫ್ ಕಂಪ್ಯೂಟರ್ಸ್. ಅದರಲ್ಲಿ ಏನು ಡಿಸ್ಕಷನ್ ಮಾಡಿದೆ ಅಂದರೆ ಫ್ರಮ್ ಅಬ್ಯಾಕಸ್ದಿಂದ ಕಂಪ್ಯೂಟರ್, ಮಾಡರ್ನ್ ಕಂಪ್ಯೂಟರ್ವರೆಗೆ ಯಾವ ಥರ ಎವಲ್ಯೂಷನ್ ಆಯಿತು, ಕಂಪ್ಯೂಟರ್ದು ಒಂದು ನೆಸೆಸಿಟಿ ಯಾಕೆ ಬೇಕಿತ್ತು ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳಿದ್ದೆ. ತದನಂತರದಲ್ಲಿ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್, ಫಸ್ಟ್ ಜನರೇಷನ್ದಿಂದ ಎಷ್ಟನೇ ಜನರೇಷನ್ ಹೇಳ್ರಿ, 5ನೇ ಜನರೇಷನ್ವರೆಗೆ ನಾನೇನು ಮಾಡಿದ್ದೆ, ಕ್ಲಾಸ್ ನಂಬರ್ 1ನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಅರ್ಥ ಆಯ್ತಾ? ನೋಡಿ, ನಿಮಗೆ ಕಂಪ್ಯೂಟರನ್ನು ನಾನು ಯಾವ ಥರ ಕವರ್ ಮಾಡ್ತಾ ಇದ್ದೀನಿ ಅಂದರೆ ಸಿಲೆಬಸ್ ವೈಸು ಕವರ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನೀವು ಸುಮಾರು ವೀಡಿಯೋಸ್ಗಳನ್ನು ನೋಡಿ ಯೂಟ್ಯೂಬಲ್ಲಿ. ಸೊ ದ್ಯಾಟ್ ಅಲ್ಲಿ ನಿಮಗೆ ಏನಂದರೆ ಒಂದು ಸಿಲೆಬಸ್ ವೈಸ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಕ್ಲಾಸು ಸಿಗಲ್ಲ. ಸೊ ಇಟ್ ಈಸ್ ದ ಬೆಸ್ಟ್ ಕ್ಲಾಸ್ ವಿ ಆರ್ ಪ್ರೊವೈಡಿಂಗ್ ಯು ದಟ್. ಬಟ್ ಆದ್ದರಿಂದ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಇನ್ನು 2ನೇ ಕ್ಲಾಸು, ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಡಿಸ್ಕಷನ್ ಮಾಡಿದೆ ಅಂದರೆ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಹೇಳಿದ್ದೆ. ಇನ್ನು ತದನಂತರದಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಬಗ್ಗೆ ಕವರ್ ಮಾಡಿದ್ದೆ. ಸೊಟ್ಟ ಔಟ್ಪುಟ್ ಡಿವೈಸಸ್ ಬಗ್ಗೆ ನಾವು ನೋಡೋಣ. ಅರ್ಥ ಆಯ್ತಾ? ನೋಡಿ, ಇನ್ಪುಟ್ ಡಿವೈಸಸ್ ಮತ್ತು ಟೈಪ್ಸ್ ಆಫ್ ಕಂಪ್ಯೂಟರ್ದಲ್ಲಿ ನಾನೇನು ಹೇಳಿದೆ ಅಂದರೆ ಮೈಕ್ರೋ ಕಂಪ್ಯೂಟರ್ಸ್. ಟೈಪ್ಸ್ ಆಫ್ ಕಂಪ್ಯೂಟರಲ್ಲಿ ಮೊದಲನೇ ಯಾವ್ದು ಬರುತ್ತೆ ಹೇಳ್ರಿ, ಮೈಕ್ರೋ ಕಂಪ್ಯೂಟರ್ಸ್ ಅಂತ ಹೇಳಿದ್ದೆ. ಈ ಮೈಕ್ರೋ ಕಂಪ್ಯೂಟರ್ಸ್ಗಳನ್ನು ನಾವೇನು ಕರಿತೀವಿ, ಪರ್ಸನಲ್ ಕಂಪ್ಯೂಟರ್ ಅಂತ ಕರಿತೀವಿ. ಇನ್ನು ಈ ಪರ್ಸನಲ್ ಕಂಪ್ಯೂಟರಲ್ಲಿ 2 ವಿಧಗಳು, ಪೋರ್ಟೇಬಲ್ಲು, ನಾನ್ ಪೋರ್ಟೇಬಲ್ಲು. ಪೋರ್ಟೇಬಲ್ಸ್ ಅಂದರೆ ನಾನು ಹೇಳಿದ್ದೆ, ನಾವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ ಫೋನ್ಸು, ಲ್ಯಾಪ್ಟಾಪ್ಸು ಆಲ್ ಆರ್ ದಿ ಪೋರ್ಟೇಬಲ್ಸ್ ಪರ್ಸನಲ್ ಕಂಪ್ಯೂಟರ್ಸ್. ಇನ್ನು ನಾನ್ ಪೋರ್ಟೇಬಲ್ಸ್ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ನಾನ್ ಪೋರ್ಟೇಬಲ್ ಅಂದರೆ ದ್ಯಾಟ್ ಈಸ್ ನಮಗೆ ಡೆಸ್ಕ್ಟಾಪ್ ಬೇಸ್ಡ್ ಕಂಪ್ಯೂಟರ್ಸ್ ಇದಾವಲ್ಲ, ಅವುಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಇನ್ನು ತದನಂತರದಲ್ಲಿ 2ನೇದು ಯಾವುದಂದರೆ ಮಿನಿ ಕಂಪ್ಯೂಟರ್ಸ್ ಬಗ್ಗೆ ನಾನು ಹೇಳಿದ್ದೆ. ತದನಂತರದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಯಾವುದಾದ್ರಿ ಮೇನ್ ಫ್ರೇಮ್ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೆ. ತದನಂತರದಲ್ಲಿ ಲಾಸ್ಟ್ ಒನ್ ಯಾವುದಂದರೆ ನಿಮಗೆ ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳಿದ್ದೆ. ಸೂಪರ್ ಕಂಪ್ಯೂಟರ್ ಭಾರತ ಮೊಟ್ಟ ಮೊದಲು ಯಾವುದಂದರೆ ಪರಮ 8000 ಬಗ್ಗೆ ನಾನು ಏನು ಮಾಡಿದ್ದೆ, ಸವಿಸ್ತಾರವಾಗಿ ನಿಮಗೆ ಡಿಸ್ಕಷನನ್ನು ಮಾಡಿದ್ದೆ. ಇನ್ನು ಅದರಲ್ಲಿ ನಾವೇನು ಮಾಡಿದೆ, ಫಂಕ್ಷನಲ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ನ ಒಂದು ಫಂಕ್ಷನಲ್ ಕಾಂಪೋನೆಂಟ್ ಬಗ್ಗೆ ನಾನು ಹೇಳಿದ್ದೆ, ಒಂದು ಡೈಗ್ರಾಮು. ಬಟ್ ಆ ಫಂಕ್ಷನಲ್ ಕಾಂಪೋನೆಂಟಲ್ಲಿ ಏನು ಹೇಳಿದ್ದೆ ಅಂದರೆ ಒಂದು ಕಡೆ ಏನಂದರೆ ಇನ್ಪುಟ್ ಡಿವೈಸಸ್ಗಳು. ಸೊ ದಟ್ ಈ ಇನ್ಪುಟ್ ಡಿವೈಸಸ್ಸಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ಏನು ಮಾಡಬೇಕಾಗತ್ತೆ, ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ. ಬಟ್ ಆ ಪ್ರೊಸೆಸಿಂಗ್ ಮಾಡುವಾಗೋಸ್ಕರ ಏನು ಬೇಕು, ನಮಗೆ CPU ಬೇಕು ಅಲ್ವಾ, CPU ಬೇಕು. ಇನ್ನು ತದನಂತರದಲ್ಲಿ CPU ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅದಕ್ಕೇನು ಬೇಕು, ಮೆಮೊರಿ ಬೇಕು. ಸೊ ದ್ಯಾಟ್ ಏನಂದರೆ ಮೆಮೊರಿಗಳು ಬೇಕು. ಇನ್ನು ತದನಂತರದಲ್ಲಿ ಯಾವುದಾದ್ರೂ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಬಿಟ್ಟು ಔಟ್ಪುಟ್ಟನ್ನು ಕೊಡಬೇಕು. ಅಂದರೆ ನಾವೇನು ಮಾಡಿದ್ದೀವಿ, ಈಗ ಫಂಕ್ಷನಲ್ ಕಾಂಪೋನೆಂಟ್ ಆಫ್ ದಿ ಕಂಪ್ಯೂಟರ್ದಲ್ಲಿ ಇನ್ಪುಟ್ ಬಗ್ಗೆ ನಾವು ಕವರ್ ಮಾಡಿದ್ದೀವಿ. ಅರ್ಥ, ಇನ್ಪುಟ್ ಬಗ್ಗೆ ಕವರ್ ಮಾಡಿದ್ದೀವಿ. ಕವರ್ ಮಾಡಬೇಕಾಗಿರೋದು ಏನಂದರೆ CPU ಬಗ್ಗೆ ಓದಬೇಕು. ಇನ್ನು ತದನಂತರದಲ್ಲಿ CPU ಆದಮೇಲೆ ಮೆಮೊರಿ ಸಿಸ್ಟಮ್ ಬಗ್ಗೆ ಓದಬೇಕು. ಮೆಮೊರಿ ಸಿಸ್ಟಮ್ ಆದಮೇಲೆ ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ನಾವು ನೋಡಬೇಕು. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಇನ್ಪುಟ್ ಡಿವೈಸಸ್ಗಳ ಬಗ್ಗೆ ಹೇಳಿದ್ದೀನಿ. ಹಾಗಾದರೆ ಇನ್ಪುಟ್ ಡಿವೈಸಸ್ಗಳು ಯಾವುವು ಸರ್? ಇನ್ಪುಟ್ ಡಿವೈಸಸ್ ಅಂದರೆ ಮೌಸ್ ಆಗಿರ್ಬೋದು, ತದನಂತರದಲ್ಲಿ ಯಾವುದಾಗಿರ್ಬೋದು ಕೀಬೋರ್ಡ್ ಆಗಿರ್ಬೋದು, ಇನ್ನು ತದನಂತರದಲ್ಲಿ ಸ್ಕ್ಯಾನರ್ ಆಗಿರ್ಬೋದು, ಅದಲ್ಲದೆ ಆಪ್ಟಿಕಲ್ ಮಾರ್ಕ್ ರೀಡರ್ ಆಗಿರ್ಬೋದು, ಆಮೇಲೆ MICR ಆಗಿರ್ಬೋದು. ಇವೆಲ್ಲ ಏನಂದರೆ ದೀಸ್ ಆರ್ ಎಕ್ಸಾಂಪಲ್ ಫಾರ್ ದಿ ಇನ್ಪುಟ್ ಡಿವೈಸಸ್. ಇವು ಕುರಿತು ನಾನು ಸವಿಸ್ತಾರವಾಗಿ ನಿಮಗೆ ಹೇಳಿದ್ದೀನಿ. ನೋಡಿ, ಇವತ್ತಿನ ಕ್ಲಾಸ್ದಲ್ಲಿ ನಾವು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಕಾಂಪೋನೆಂಟ್ ಅರ್ಥ ಆಯ್ತಾ? ಅದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿರಿ, ಫಸ್ಟಿಗೆ ಯಾವ್ದು ಬರುತ್ತೆ ಅಂದರೆ CPU ಬರುತ್ತೆ. ಈ ಒಂದು CPU ನಾವು ಏನು ಕರಿತೀವಿ, ಇದಕ್ಕೆ ಎಕ್ಸ್ಪೆನ್ಷನ್ ಫಾರ್ಮ್ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಹೇಳ್ರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ದ್ಯಾಟ್ ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಸಿಂಪಲ್ ಆಗಿ CPU ಅಂತ ಹೇಳ್ತೀವಿ. ಒನ್ಸ್ ದ ಇನ್ಫಾರ್ಮೇಷನ್ ಈಸ್ ಎಂಟರ್ಡ್ ಇನ್ ಟು ದ ಕಂಪ್ಯೂಟರ್ ಬೈ ದ ಇನ್ಪುಟ್ ಡಿವೈಸ್, ದ ಪ್ರೊಸೆಸರ್ ಪ್ರೊಸೆಸಸ್ ಇಟ್. ಅರ್ಥ ಆಯ್ತಾ? ನಾನು ಏನು ಹೇಳಿದೆ, ನಾವೇನಾದರೂ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ಲು 5+4 ಅಂತ ನಾವೇನು ಮಾಡಿದ್ದೀವಿ, ಒಂದು ಕೀಬೋರ್ಡಿಂದ ಇನ್ಫಾರ್ಮೇಷನನ್ನು ಕೊಟ್ಟಿವಿ. ಸೊ ದ್ಯಾಟ್ ಈ ಇನ್ಫಾರ್ಮೇಷನನ್ನು ಏನಾಗಬೇಕಾಗತ್ತೆ, ಇನ್ನದನ್ನು ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡೋಕ್ಕೆ ಅಥವಾ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಏನು ಬೇಕು ಹೇಳ್ರಿ, ದ್ಯಾಟ್ ರಿಕ್ವೈರ್ಸ್ ದ ಬ್ರೈನ್ ಈಸ್ ನಥಿಂಗ್ ಬಟ್ ದ CPU ಆಫ್ ದಿ ಕಂಪ್ಯೂಟರ್. ಅರ್ಥ ಆಯ್ತಾ? ಅಲ್ಲಿ ಏನಾಗುತ್ತೆ, ಈ ಡೇಟಾವನ್ನು ಏನಾಗುತ್ತೆ, ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ಮೇಲೆ ಏನಾಗುತ್ತೆ ಅಂದರೆ ಇದು 9 ಅಂತ ರಿಸಲ್ಟ್ ಬರುತ್ತೆ. ಅರ್ಥ ಆಯ್ತಾ? ತದನಂತರದಲ್ಲಿ ದ CPU ಕಾಲ್ಡ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್.
ಯಾವುದನ್ನು ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ ಅಂದರೆ ಸಿ ಪಿ ಯುಗೆ ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು ನೀವು ಯಾಕೆ ಒಂದು ಸಿ ಪಿ ಯುವನ್ನು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ? ಬಿಕಾಸ್ ಇಟ್ ಕಂಟ್ರೋಲ್ ದ ಸೆಂಟರ್ ಆಫ್ ದಿ ಕಂಪ್ಯೂಟರ್. ಬಿಕಾಸ್ ಇಟ್ ಈಸ್ ದ ಕಂಟ್ರೋಲ್ ಸೆಂಟರ್ ಆಫ್ ದಿ ಕಂಪ್ಯೂಟರ್. ಸಾರಿ, ಕಂಪ್ಯೂಟರ್ದು ಒಂದು ಕಂಟ್ರೋಲ್ ಸೆಂಟರ್ ಎಲ್ಲಿದೆ ಅಂದರೆ ಅದು ಸಿ ಪಿ ಯುದಲ್ಲಿದೆ. ಎಂಟೈರ್ ಫಂಕ್ಷನಿಂಗ್ ಆಫ್ ದಿ ಕಂಪ್ಯೂಟರ್ಸ್ ಇಸ್ ಕಂಟ್ರೋಲ್ಡ್ ಬೈ ದಿ ಸಿ ಪಿ ಯು. ಆದುದರಿಂದ ಈ ಸಿ ಪಿ ಯುವನ್ನು ನಾವು ಏನು ಕರಿತೀವಿ ಅಂದರೆ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ನಾವೇನು ಮಾಡ್ತೀವಿ ಅಂದರೆ ಮನುಷ್ಯನ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕದ ಬಗ್ಗೆ ಹೇಳಿದ್ದೆ ನಾನು. ಅದು ಯಾವುದಂದರೆ ಜೀವಕೋಶ ಅಂತ ಹೇಳ್ತೀವಿ. ಈ ಎಂಟೈರ್ ಜೀವಕೋಶವನ್ನು ನಾವೇನು ಮಾಡ್ತೀವಿ, ಕಂಟ್ರೋಲ್ ಮಾಡುತ್ತೆ. ಕಂಟ್ರೋಲ್ ಮಾಡೋಕ್ಕೆ ಯಾವ್ದು ಬೇಕು ಹೇಳ್ರಿ? ನ್ಯೂಕ್ಲಿಯಸ್ ವಿಚ್ ಕಂಟ್ರೋಲ್ಸ್ ದ ಎಂಟೈರ್ ಫಂಕ್ಷನಿಂಗ್ ಆಫ್ ದಿ ಏನಂದರೆ ಸೆಲ್ ಅಂತ ಹೇಳ್ತೀವಿ. ಅದೇ ಥರನಾಗಿ ಎಂಟೈರ್ ಫಂಕ್ಷನಿಂಗ್ ಆಫ್ ದಿ ಕಂಪ್ಯೂಟರ್ ಇಸ್ ಕಂಟ್ರೋಲ್ಡ್ ಬೈ ದಿ ಸಿ ಪಿ ಯು. ಸೊ ದ್ಯಾಟ್ ಸಿ ಪಿ ಯು ಇಸ್ ಕಾಲ್ಡ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್. ಇನ್ನು ಸಿ ಪಿ ಯು ಇಸ್ ಲೊಕೇಟೆಡ್ ಆನ್ ದ ಸ್ಮಾಲ್ ಚಿಪ್. ಇಟ್ ಈಸ್ ಕಾಲ್ಡ್ ದಿ ಮೈಕ್ರೋ ಪ್ರೊಸೆಸರ್. ವೆರಿ ಇಂಪಾರ್ಟೆಂಟ್. ನಾನು ಇದರ ಬಗ್ಗೆ ನಾನು ಹೇಳಿದ್ದೆ. 4ನೇ ಜನರೇಷನ್, 4th ಜನರೇಷನ್ ಈಸ್ ಆಲ್ಸೋ ರೆಫರ್ ಟು ಆ್ಯಸ್ ದಿ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀವಿ. ಹಾಗಾದರೆ ಮೈಕ್ರೋ ಪ್ರೊಸೆಸರ್ ಈಸ್ ನಥಿಂಗ್ ಬಟ್ ಸಿ ಪಿ ಯು ಅಂತಲೇ ಅರ್ಥ. ಆಯ್ತಾ? ಈ ಒಂದು ದೊಡ್ಡದಾಗಿರ್ತಕ್ಕಂಥ ಸಿ ಪಿ ಯು ಇದೆ ಅಂದರೆ ಅದರಲ್ಲಿ ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಚಿಪ್ ಇರುತ್ತೆ. ಆ ಚಿಪ್ ಮೇಲೆ ಭಾಳ ಒಂದು ಟ್ರಾನ್ಸಿಸ್ಟರ್ಗಳೇನು ಮಾಡಿರ್ತಾರೆ, ಎಂಬೆಡೆಡ್ ಮಾಡಿರ್ತಾರೆ. ಈ ಒಂದು ಚಿಪ್ ಮೇಲೆ ಏನು ಈ ಟ್ರಾನ್ಸಿಸ್ಟರ್ಗಳನ್ನು ಎಂಬೆಡ್ ಮಾಡಿರ್ತಾರಲ್ಲ ಅದನ್ನು ನಾವೇನು ಕರಿತೀವಿ, ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಈ ಮೈಕ್ರೋ ಪ್ರೊಸೆಸರ್ ಏನು ಮಾಡುತ್ತೆ, ಎಂಟೈರ್ ಸಿ ಪಿ ಯುವನ್ನು ಕಂಟ್ರೋಲ್ ಮಾಡುತ್ತೆ. ಸೊ ದ್ಯಾಟ್ ಆದ್ದರಿಂದಾಗಿ ಸಿ ಪಿ ಯು ಇಸ್ ಲೊಕೇಟೆಡ್ ಆನ್ ದ ಸ್ಮಾಲ್ ಚಿಪ್. ಇಟ್ ಈಸ್ ಕಾಲ್ಡ್ ದಿ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ಅಂದರೆ ಸಿಂಪಲ್ ಆಗಿ ಸಿ ಪಿ ಯು ಇಸ್ ನಥಿಂಗ್ ಬಟ್ ಮೈಕ್ರೋ ಪ್ರೊಸೆಸರ್ ಇಸ್ ನಥಿಂಗ್ ಬಟ್ ಸಿ ಪಿ ಯು ಅಂತ ಅರ್ಥ. ಇನ್ನು ಇಟ್ ಫಸ್ಟ್ ಫೆಚಸ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಮೆಮೊರಿ ಆ್ಯಂಡ್ ದೆನ್ ಇಂಟರ್ಪ್ರಿಟ್ಸ್ ದೆಮ್ ಸೊ ಆ್ಯಸ್ ಟು ನೋ ವಾಟ್ ಈಸ್ ಟು ಬಿ ಡನ್. ಇದು ಏನು ಮಾಡುತ್ತೆ ಅಂದರೆ ಮೊದಲು ಇನ್ಸ್ಟ್ರಕ್ಷನ್ಸ್ಗಳನ್ನು ಮೆಮೊರಿಯಿಂದ ತೊಗೊಳುತ್ತೆ. ನಾವು ಕೊಟ್ಟಿರ್ತಕ್ಕಂಥ ಡೇಟಾವನ್ನು ಎಲ್ಲಾಗುತ್ತೆ ರೀ, ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಆ ಮೆಮೊರಿಯಿಂದ ಯಾವ್ದು ತೊಗೊಳುತ್ತೆ, ಸಿ ಪಿ ಯು ತೊಗೊಳುತ್ತೆ. ಸಿ ಪಿ ಯು ತೊಗೊಂಡು ಅದನ್ನು ಇಂಟರ್ಪ್ರೇಟ್ ಮಾಡುತ್ತೆ. ಇಂಟರ್ಪ್ರೇಟ್ಸ್ ಮಾಡ್ತಂದರೆ ಅರ್ಥ ಮಾಡ್ಕೊಳ್ಳುತ್ತೆ. ಅರ್ಥ ಏನು ಮಾಡಬೇಕಾಗಿದೆ ಫಂಕ್ಷನನ್ನು ಅರ್ಥ ಮಾಡಿಕೊಂಡು ರಿಸಲ್ಟನ್ನು ಕೊಡುತ್ತೆ. ನೋಡಿ, ಇಪ್ಪ ರಿಕ್ವೈರ್ಡ್ ಡೇಟಾ ಇಸ್ ಫೆಚ್ಡ್ ಫ್ರಮ್ ದ ಮೆಮೊರಿ ಆರ್ ದ ಇನ್ಪುಟ್ ಡಿವೈಸ್. ದೇರ್ ಆಫ್ಟರ್ ಸಿ ಪಿ ಯು ಎಕ್ಸಿಕ್ಯೂಟ್ಸ್ ಆ್ಯಂಡ್ ಪರ್ಫಾರ್ಮ್ಸ್ ದ ರಿಕ್ವೈರ್ಡ್ ಕಮ್ಯುಟೇಷನ್ಸ್ ಆ್ಯಂಡ್ ದೆನ್ ಐದರ್ ಸ್ಟೋರ್ಸ್. ಆಯ್ತಾ? ಇದೇನು ಮಾಡುತ್ತಂದರೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಾದರೂ ಅದು ಮೆಮೊರಿಯಿಂದ ಅಥವಾ ಇನ್ಪುಟ್ ಡಿವೈಸಸ್ಸಿಂದ ಅದಕ್ಕೆ ಸಿಕ್ತಂದರೆ ಅದನ್ನು ಮಾಡುತ್ತೆ, ಅದರ ಒಂದು ಅನುಸಾರವಾಗಿ ಕಮ್ಯುಟೇಷನ್ ಮಾಡುತ್ತೆ, ಇವ್ಯಾಲ್ಯುವೇಷನ್ ಮಾಡುತ್ತೆ. ಇವ್ಯಾಲ್ಯುವೇಷನ್ ಮಾಡಿಬಿಟ್ಟು ರಿಸಲ್ಟ್ ಆದರೂ ಕೊಡುತ್ತೆ ಅಥವಾ ತನ್ನ ಮೆಮೊರಿಯಲ್ಲಾದರೂ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವುದಾದ್ರಿ? ಸಿ ಪಿ ಯು. ಇನ್ನು ದ ಔಟ್ಪುಟ್ ಆರ್ ಡಿಸ್ಪ್ಲೇಡ್ ಆನ್ ದ ಔಟ್ಪುಟ್ ಡಿವೈಸ್. ಇದೇನೋ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತು. ನೀವೇನೋ ಒಂದು ಡೇಟಾವನ್ನು ಕೊಟ್ಟರೆ ಆ ಡೇಟಾವನ್ನು ಇನ್ಪುಟ್ ಡಿವೈಸಿಗೆ ಕೊಟ್ಟರೆ ಆ ಇನ್ಪುಟ್ ಡಿವೈಸಿಂದ ಮೆಮೊರಿಯಲ್ಲಿ ಸ್ಟೋರ್ ಆಯಿತು. ಆ ಮೆಮೊರಿಯಲ್ಲಿರ್ತಕ್ಕಂಥ ಡೇಟಾವನ್ನು ಸಿ ಪಿ ಯು ತೊಗೊತು. ಸಿ ಪಿ ಯು ತೊಗೊಂಡು ಅದು ಪ್ರೊಸೆಸ್ ಮಾಡ್ತು. ಪ್ರೊಸೆಸ್ ಆದಮೇಲೆ ರಿಸಲ್ಟ್ ಕೊಡ್ತು. ಹಾಗಾದರೆ ರಿಸಲ್ಟ್ ಕೊಟ್ಟಾದ ಮೇಲೆ ಇದಕ್ಕೊಂದು ಡಿಸ್ಪ್ಲೇ ಮಾಡಬೇಕಲ್ವಾ? ಸೊ ಡಿಸ್ಪ್ಲೇ ಮಾಡೋಕ್ಕೆ ವಿ ರಿಕ್ವೈರ್ಸ್ ದಿ ಔಟ್ಪುಟ್ ಡಿವೈಸ್. ಥ್ರೂ ದ್ಯಾಟ್ ಔಟ್ಪುಟ್ ಡಿವೈಸಸ್ ನಾವು ಮಾಡ್ತೀವಿ, ರಿಸಲ್ಟನ್ನು ಪಡ್ಕೊಳ್ತೀವಿ ಅದರ ಮುಖಾಂತರ ಕಂಪ್ಯೂಟರ್ದಿಂದ. ಅರ್ಥ ಆಯ್ತಾ? ಇಷ್ಟು ಸಿ ಪಿ ಯು ಬಗ್ಗೆ. ಹಾಗಾದರೆ ಈ ಸಿ ಪಿ ಯು ಒಳಗಡೆ ಮತ್ತೆ ಏನಿದೆ ಅಂತಕ್ಕಂಥ ಪ್ರಶ್ನೆ. ನೋಡಿರಿ, ಸಿ ಪಿ ಯು ಹ್ಯಾಸ್ 3 ಮೇನ್ ಕಾಂಪೊನೆಂಟ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ದ ಡಿಫ್ರೆಂಟ್ ಫಂಕ್ಷನ್ಸ್. ಅರ್ಥ ಆಯ್ತಾ? ಸಿ ಪಿ ಯು ಪ್ರಮುಖವಾಗಿ 3 ಘಟಕಗಳಿಂದ ಮಾಡಲ್ಪಟ್ಟಿದೆ. ಇಟ್ ಮೇಡ್ ಅಪ್ ಆಫ್ 3 ಕಾಂಪೊನೆಂಟ್ಸ್. ಪ್ರಮುಖವಾಗಿ 3 ಕಾಂಪೊನೆಂಟ್ಸ್ಗಳಲ್ಲಿ ಮೊದಲನೇದು ಯಾವುದಂದರೆ ದ್ಯಾಟ್ ಈಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ವಿಚ್ ಒನ್ ಈಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸಿಂಪಲ್ ಆಗಿ ALU ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಸೆಕೆಂಡ್ ಒನ್ ಈಸ್ ದ ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಅಂದರೆ CU ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಇನ್ನು ಥರ್ಡ್ ಒನ್ ಈಸ್ ದ ಮೆಮೊರಿ ರಿಜಿಸ್ಟರ್ಸ್. ಅರ್ಥ ಆಯ್ತಾ? ಮೆಮೊರಿ ರಿಜಿಸ್ಟರ್. ಈ 3 ಫಂಕ್ಷನಲ್ ಕಾಂಪೊನೆಂಟ್ಸ್ಗಳನ್ನು ಸಿ ಪಿ ಯು ಒಳಗೊಂಡಿರುತ್ತೆ. ಅರ್ಥ ಆಯ್ತಾ? ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಕೆಳಗಡೆಗಳಲ್ಲಿ ಯಾವುದು ಸಿ ಪಿ ಯುನ ಕಾಂಪೊನೆಂಟ್ವಾಗಿದೆ, ಯಾವುದು ಆಗಿಲ್ಲ, ಆ ಥರ ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಗೊತ್ತಿರಬೇಕು ಸಿ ಪಿ ಯು ಹ್ಯಾಸ್ ದ 3 ಕಾಂಪೊನೆಂಟ್ಸ್. ಒನ್ ಇಸ್ ದ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಸೆಕೆಂಡ್ ಒನ್ ಇಸ್ ದ ಕಂಟ್ರೋಲ್ ಯೂನಿಟ್ ಆ್ಯಂಡ್ ಥರ್ಡ್ ಒನ್ ಇಸ್ ದ ಮೆಮೊರಿ ರಿಜಿಸ್ಟರ್ಸ್. ಹಾಗಾದರೆ ವಾಟ್ ಆ್ಯಕ್ಚುಲಿ ಮೀನ್ ಬೈ ದಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ವಾಟ್ ಇಟ್ ಫಂಕ್ಷನ್ಸ್. ತದನಂತರದಲ್ಲಿ ಕಂಟ್ರೋಲ್ ಯೂನಿಟ್ಸ್ ಕೆಲಸ ಏನು, ಇನ್ನು ಮೆಮೊರಿ ರಿಜಿಸ್ಟರ್ಸ್ ಕೆಲಸ ಏನು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಬ್ರೀಫ್ ಆಗಿ ಅವುಗಳ ಕುರಿತು ಕೂಡ ನಾವೇನು ಮಾಡೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿರಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹೆಸರೇ ಸೂಚಿಸುವಂತೆ ದ ALU ಆ್ಯಸ್ ಇಟ್ಸ್ ನೇಮ್ ಸಜೆಸ್ಟ್ ಪರ್ಫಾರ್ಮ್ಸ್ ದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಟೇಕ್ಸ್ ದ ಲಾಜಿಕಲ್ ಡಿಸಿಷನ್.
ಇದೇನು ಮಾಡುತ್ತೆ, ನಾವು ಏನಾದರೂ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿವಂದರೆ, ಫಾರ್ ಎಕ್ಸಾಂಪಲು ಏನೋ 10 - 5 ಅಂತ ನಾವು ಡೇಟಾವನ್ನು ಕೊಟ್ಟೇವಂದರೆ ಆ ಡೇಟಾಗೆ ತಕ್ಕಂತೆ ಸಿ ಪಿ ಯು ಏನು ಮಾಡುತ್ತೆ, ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂತ ನಾನು ಹೇಳಿದೆ. ಸಿ ಪಿ ಯು ಪ್ರೊಸೆಸ್ ಮಾಡುತ್ತೆ. ಆ ಸಿ ಪಿ ಯುದಲ್ಲಿ ಯಾವುದಿದೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇದೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ವಿಚ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿ ಪರ್ಫಾರ್ಮಿಂಗ್ ದ ಅರ್ಥಮೆಟಿಕ್ ಆಪರೇಷನ್ಸ್. ವಾಟ್ ಆರ್ ದಿ ಅರ್ಥಮೆಟಿಕ್ ಆಪರೇಷನ್ಸ್? ದೋಸ್ ಆರ್ ದಿ ಎಡಿಷನ್ಸ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ತದನಂತರದಲ್ಲಿ ಡಿವಿಷನ್ ಆಗಿರ್ಬೋದು. ಈ 4 ಆಪ್ರೇಷನ್ಸ್ಗಳನ್ನು ಪರ್ಫಾರ್ಮ್ ಮಾಡುತ್ತೆ ಯಾವುದ್ರಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ವೇರ್ ಇಟ್ ಈಸ್ ಸೀನ್ ಇನ್ ದಿ ಸಿ ಪಿ ಯು. ತದನಂತರದಲ್ಲಿ ದ ಲಾಜಿಕಲ್ ಡಿಸಿಷನ್ ಇನ್ವಾಲ್ವ್ಸ್ ದ ಕಂಪ್ಯಾರಿಸನ್ ಆಫ್ ದಿ 2 ಡೇಟಾ ಐಟಮ್ಸ್ ಟು ಸಿ ವಿಚ್ ಒನ್ ಆಫ್ ದಿ ಲಾರ್ಜರ್ ಆರ್ ಸ್ಮಾಲರ್ ಆರ್ ಈಕ್ವಲ್. ಇನ್ನು ಅದಲ್ಲದೆ ಇಟ್ ನಾಟ್ ಓನ್ಲಿ ಪರ್ಫಾರ್ಮ್ಸ್ ದ 4 ಆಪ್ರೇಷನ್ಸ್. 4 ಆಪ್ರೇಷನ್ಸ್ಗಳು ಮಾತ್ರ ಪರ್ಫಾರ್ಮ್ ಮಾಡಲ್ಲ. ಎಡಿಷನ್ನು, ತದನಂತರದಲ್ಲಿ ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ತದನಂತರದಲ್ಲಿ ಡಿವಿಷನ್. ಈ 4 ಆಪ್ರೇಷನ್ ಅಲ್ಲದೆ ಇಟ್ ಪರ್ಫಾರ್ಮ್ಸ್ ದ ಒನ್ ಮೋರ್ ಆಪ್ರೇಷನ್ ದ್ಯಾಟ್ ಈಸ್ ಗ್ರೇಟರ್ ದ್ಯಾನ್, ತದನಂತರದಲ್ಲಿ ಸ್ಮಾಲರ್ ದ್ಯಾನ್. ಇಟ್ ಮೀನ್ಸ್ ದ್ಯಾಟ್ ಕಂಪ್ಯಾರಿಸನ್ ಆಪ್ರೇಷನ್ಸ್ ಆಲ್ಸೋ ಇಸ್ ಪರ್ಫಾರ್ಮ್ ಬೈ ದಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತಕ್ಕಂಥ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಇನ್ನು ತದನಂತರದಲ್ಲಿ ನೆಕ್ಸ್ಟ್ ನೋಡೋಣ. ನೋಡಿರಿ, ನೆಕ್ಸ್ಟ್ ಯಾವುದಿದೆ ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಇದೆ. ಯಾವ್ದು ಹೇಳ್ರಿ? ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಅಂದರೆ ಇದೇನು ಮಾಡುತ್ತೆ, ಹೆಸರೇ ಸೂಚಿಸುವಂತೆ ಇಟ್ ಕಂಟ್ರೋಲ್ಸ್ ದ ಸಿಗ್ನಲ್ಸ್. ಅರ್ಥ ಆಯ್ತಾ? ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುತ್ತೆ. ಇದೆಲ್ಲಿರುತ್ತೆ? ಸಿ ಪಿ ಯುದಲ್ಲಿರುತ್ತೆ. ಸಿ ಪಿ ಯುದಲ್ಲಿ ಏನಿರುತ್ತೆ? ಕಂಟ್ರೋಲ್ ಯೂನಿಟ್ ಇರುತ್ತೆ ಅಂತಕ್ಕಂಥ ಗೊತ್ತಿರಬೇಕು. ದ ಕಂಟ್ರೋಲ್ ಯೂನಿಟ್ ಕೋಆರ್ಡಿನೇಟ್ಸ್. ವಾಟ್ ಕೋಆರ್ಡಿನೇಟ್ಸ್? and controls the data flow in and out of the CPU and also controls the all operations of ALU, memory registers and also input output device. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಏನೋ ಒಂದು ಡೇಟಾವನ್ನು ನಾವು ಮೌಸ್ ಮುಖಾಂತರ ಅಥವಾ ಕೀಬೋರ್ಡ್ ಮುಖಾಂತರ ಕೊಡ್ತೀವಿ. ಈ ಡೇಟಾವನ್ನು ಕೊಟ್ಟದ್ದನ್ನು ಎಲ್ಲಿ ಹೋಗಬೇಕು? ಇದು ಸಿ ಪಿ ಯು ಹೋಗಬೇಕು. ಇನ್ನು ಸಿ ಪಿ ಯು ಏನು ಮಾಡುತ್ತೆ, ಸಪೋಸ್ ಈ ಡೇಟಾವನ್ನು ಇನ್ಪುಟ್ದಿಂದ ಸಿಕ್ತು, ಓಕೆ. ಸಿಗಲಿಲ್ಲ ಅಂದರೆ ಮೆಮೊರಿಯಿಂದ ತೊಗೊಳುತ್ತೆ. ಮೆಮೊರಿಯಿಂದ ತೊಗೊಂಡು ಏನು ಮಾಡುತ್ತೆ? ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸ್ ಮಾಡಿದ ಡೇಟಾನ ಏನು ಕೊಡುತ್ತೆ? ಔಟ್ಪುಟ್ ಕೊಡುತ್ತೆ. ದಟ್ ಇವೆಲ್ಲವನ್ನು ಕೋಆರ್ಡಿನೇಟ್ ಮಾಡಬೇಕಿಲ್ಲಿ. ಇನ್ಪುಟ್ಟು ಕೋಆರ್ಡಿನೇಟ್ ಮಾಡಬೇಕು, ಔಟ್ಪುಟ್ಟು ಇದರ ಒಂದು ಸಹಕರಿಸಬೇಕು, ಇನ್ನು ಮೆಮೊರಿ ಸಿಸ್ಟಮು ಕೂಡ ಸಹಕರಿಸಬೇಕು. ಇವೆಲ್ಲ ಒಂದು ಇನ್ನೊಂದು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡೋಕ್ಕೆ ಇವೆಲ್ಲವನ್ನು ಕಂಟ್ರೋಲ್ ಮಾಡುವುದು ಯಾವುದಂದರೆ ದ್ಯಾಟ್ ಈಸ್ ದಿ ಕಂಟ್ರೋಲ್ ಯೂನಿಟ್ ಆಫ್ ದಿ ಸಿ ಪಿ ಯು. ಅರ್ಥ ಆಯ್ತಾ? ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಇವೆಲ್ಲವನ್ನು ರೆಗ್ಯುಲೇಟ್ ಮಾಡುತ್ತೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಇನ್ನು ತದನಂತರದಲ್ಲೇ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ, ಇದೊಂದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಕ್ಯಾರಿಂಗ್ ಔಟ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ಡ್ ಇನ್ ದ ಪ್ರೋಗ್ರಾಮ್. ಪ್ರೋಗ್ರಾಮಲ್ಲಿ ಏನು ಇನ್ಸ್ಟ್ರಕ್ಷನ್ಗಳು ಸ್ಟೋರ್ ಆಗುತ್ತೆ ಅದೆಲ್ಲ ಏನು ಮಾಡುತ್ತೆ? ಪರ್ಫಾರ್ಮ್ ಮಾಡುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಇನ್ಸ್ಟ್ರಕ್ಷನ್ಸ್ ಅಂದರೆ ನಾವೇನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ದಟ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳಿಗೆ ಏನು ಕರಿತೀವಿ? ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಇನ್ನು ಗ್ರೂಪ್ ಆಫ್ ಪ್ರೋಗ್ರಾಮ್ಸ್ಗಳಿಗೆ ನಾವು ಏನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಹೌ ಟು ಬಿ ರಿಮೆಂಬರ್ ದ್ಯಾಟ್. ಇನ್ನು ಇಟ್ ಡಿಕೋಡ್ಸ್ ದ ಫೆಚ್ಡ್ ಇನ್ಸ್ಟ್ರಕ್ಷನ್, ಇಂಟರ್ಪ್ರೆಟ್ಸ್, ಅಂಡರ್ಸ್ಟ್ಯಾಂಡ್ಸ್, ಇಟ್ ಸೆಂಡ್ಸ್ ದ ಕಂಟ್ರೋಲ್ ಸಿಗ್ನಲ್ಸ್ ಟು ದಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ until the required operation is done properly by the ALU and the memory. ಅಂದರೆ ನಾವು ಡೇಟಾವನ್ನು ಕೊಟ್ಟಿರ್ತೀವಿ, ಕೊಟ್ಟಾದ ಮೇಲೆ ಸಿ ಪಿ ಯು ತೊಗೊಳುತ್ತೆ. ಸಿ ಪಿ ಯು ತೊಗೊಂಡಾದ ಮೇಲೆ ಎಲ್ಲ ಒಂದು ರೆಡಿ ಆದಮೇಲೆ ಅದು ಔಟ್ಪುಟ್ ಸಜ್ಜಾದ ಮೇಲೆ ಅವಾಗ ಏನು ಮಾಡುತ್ತೆ? ಸಿಗ್ನಲ್ ಕೊಡುತ್ತೆ. ಯಾವುದಕ್ಕಂದರೆ ಔಟ್ಪುಟ್ ಡಿವೈಸ್ಗೆ. ನೋಡಪ್ಪ, ಇನ್ಪುಟ್ ಕೊಟ್ಟಿದ್ದಾರೆ, ಆ ಇನ್ಪುಟ್ ರಿಲೇಟೆಡ್ ಆಗಿರ್ತಕ್ಕಂಥ ಟಾಸ್ಕು ಪರ್ಫಾರ್ಮ್ ಆಗಿದೆ. ಈಗ ನೀನು ಔಟ್ಪುಟ್ಟನ್ನು ಡಿವೈಸ್ ನಿನ್ನ ಮುಖಾಂತರ ಓಪನ್ ಮಾಡುವಂತೆ ಯಾವುದು ಹೇಳುತ್ತೆ? ಕಂಟ್ರೋಲ್ ಯೂನಿಟ್ಸು ಔಟ್ಪುಟ್ ಡಿವೈಸಸ್ಗಳಿಗೆ ಸಿಗ್ನಲನ್ನು ಕೊಡುತ್ತೆ. ಇಟ್ ಈಸ್ ದ ಫಂಕ್ಷನ್ಸ್ ಕ್ಯಾರಿಡ್ ಔಟ್ ಬೈ ದಿ ಕಂಟ್ರೋಲ್ ಯೂನಿಟ್. ಇನ್ನು ತದನಂತರದಲ್ಲಿ ಯಾವುದು ಬರುತ್ತೆ? ಮೆಮೊರಿ ರೆಜಿಸ್ಟರ್ಸ್. ವೆರಿ ಇಂಪಾರ್ಟೆಂಟ್ ನೋಡಿರಿ, ಮೆಮೊರಿ ರೆಜಿಸ್ಟರ್ಸ್. ಇಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿ ಮೆಮೊರಿ. ಮೆಮೊರಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಮೆಮೊರಿ ಇದು ರೆಜಿಸ್ಟರ್. ಮೆಮೊರಿಗಳಲ್ಲೇ ಅತ್ಯಂತ ಸಣ್ಣ ಮೆಮೊರಿ ಅಂತ ಹೇಳ್ತೀವಿ. ಎ ರೆಜಿಸ್ಟರ್ ಈಸ್ ದ ಟೆಂಪರರಿ ಯೂನಿಟ್ ಆಫ್ ದಿ ಮೆಮೊರಿ ಇನ್ ದ ಸಿ ಪಿ ಯು. ಸಿ ಪಿ ಯು ಅಲ್ಲಿರ್ತಕ್ಕಂಥ ಒಂದು ಟೆಂಪರರಿ ಮೆಮೊರಿ ಇದು. ಅರ್ಥ ಆಯ್ತಾ? ರೆಜಿಸ್ಟರ್ ಅಂದರೆ ಏನು ಹೇಳ್ರಿ? ರೆಜಿಸ್ಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಯೂನಿಟ್ ಆಫ್ ಮೆಮೊರಿ. ಯೂನಿಟ್ ಆಫ್ ಮೆಮೊರಿ. ಸೊ ದಟ್ ಈ ಒಂದು ರೆಜಿಸ್ಟರ್ ಎಲ್ಲಿ ಸಿಗುತ್ತಂದರೆ ನಮಗೆ ಸಿ ಪಿ ಯುದಲ್ಲಿ ಸಿಗುತ್ತೆ. ಇನ್ನು ದಿಸ್ ರಿಸೀವ್ಸ್ ದ ಡೇಟಾ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಡೇಟಾ ಇನ್ಫಾರ್ಮೇಷನ್ ಇಸ್ ಹೆಲ್ಡ್ ಇನ್ ದೆಮ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ಇದೇನು ಮಾಡುತ್ತೆ? ಡೇಟಾವನ್ನು ತೊಗೊಳುತ್ತೆ. ಡೇಟಾವನ್ನು ತೊಗೊಂಡು ಟೆಂಪ್ರವರಿ ಆಗಿ ತನ್ನ ಹತ್ರ ಡೇಟಾ ಅಥವಾ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡುತ್ತೆ ಅಂಟಿಲ್ ಎಲ್ಲಿವರೆಗೆ? ಕಂಟ್ರೋಲ್ ಯೂನಿಟಿಂದ ಸಿಗ್ನಲ್ ಬರೋವರೆಗೆ. ಕಂಟ್ರೋಲ್ ಯೂನಿಟಿಂದ ಸಿಗ್ನಲ್ ಬರ್ತಂದರೆ ಇದೇನು ಮಾಡುತ್ತೆ? ಔಟ್ಪುಟ್ಗೆ ಫಾರ್ವರ್ಡ್ ಮಾಡುತ್ತೆ. ಅರ್ಥ ಆಯ್ತಾ?
ಇನ್ನು ದ ರಿಜಿಸ್ಟರ್ ಕ್ಯಾನ್ ಬಿ ಡಿಫ್ರೆಂಟ್ ಸೈಜ್, ಇದು ಡಿಫ್ರೆಂಟ್ ಸೈಜ್ ಆಗಿರ್ತಕ್ಕಂಥ ರಿಜಿಸ್ಟರ್ ಇರ್ಬೋದು. ದ್ಯಾಟ್ ಇಸ್ 16 ಬಿಟ್ ಆಗಿರ್ಬೋದು, 32 ಬಿಟ್ ಆಗಿರ್ಬೋದು, 64 ಬಿಟ್ ಆಗಿರ್ಬೋದು. ಆ್ಯಂಡ್ ಮತ್ತೊಂದು ಆ್ಯಂಡ್ ಈಚ್ ರಿಜಿಸ್ಟರ್ ಇನ್ಸೈಡ್ ದ ಸಿ ಪಿ ಯು ಹ್ಯಾಸ್ ದ ಸ್ಪೆಸಿಫಿಕ್ ಫಂಕ್ಷನ್ಸ್ like storing the data, storing an instruction, storing the address of the location in the memory. ಇಟ್ ಈಸ್ ಅರ್ಥ ಆಯ್ತಾ. ಈ ಒಂದು ರಿಜಿಸ್ಟರ್ದು ಡಿಫ್ರೆಂಟ್ ಆಗಿರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ಮಾಡ್ತಾವೆ. ಏನು ಮಾಡ್ತಾವ್ರಿ, ಡೇಟಾವನ್ನು ಸ್ಟೋರ್ ಮಾಡ್ಬೋದು, ಆಮೇಲೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಸ್ಟೋರ್ ಮಾಡ್ಬೋದು, ಆಮೇಲೆ ಅಡ್ರೆಸ್ ಆಫ್ ದಿ ಮೆಮೊರಿ, ಯಾವುದೇ ಒಂದು ಮೆಮೊರಿ ಇರ್ತಲ್ಲ ಆ ಮೆಮೊರಿದ ಅಡ್ರೆಸ್ಸನ್ನು ಕೂಡ, ಅಡ್ರೆಸ್ ಲೊಕೇಶನ್ನು ಕೂಡ ಏನು ಮಾಡ್ಬೋದು, ಸ್ಟೋರ್ ಮಾಡ್ಕೊಳ್ಳೋದು ಯಾವುದು, ಈ ರಿಜಿಸ್ಟರ್ಸ್ಗಳು. ರಿಜಿಸ್ಟರ್ ಸೈಜು ಡಿಫ್ರೆಂಟ್ ಆಗ್ಬೋದು, 16 ಬಿಟ್ಟಿಂದ 32 ಆಗ್ಬೋದು, ಅಥವಾ ಅದು 64 ಬಿಟ್ವರೆಗೂ ಆಗಿರ್ಬೋದು. ನೋಡಿ ಇಷ್ಟೊಂದು ಬಿಟ್ಸ್ ಇದೆ, ಇದು ಕಿಲೋಬೈಟು ಮೆಗಾಬೈಟ್ ಅಲ್ಲ. ಆದುದರಿಂದ ನಾನು ಹೇಳಿದೆ ಇಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿ ಮೆಮೊರಿ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಯಾವ್ದು ಬರುತ್ತಂದರೆ ಕಾನ್ಸೆಪ್ಟ್ ಆಫ್ ದಿ ಮೆಮೊರಿ. ನಾನು ಈಗಾಗಲೇ ಏನು ಡಿಸ್ಕಷನ್ ಮಾಡಿದ್ದೀವಿ, ಇನ್ಪುಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ತದನಂತರದಲ್ಲಿ ಫಂಕ್ಷನಲ್ ಕಾಂಪೋನೆಂಟಲ್ಲಿ ಸಿ ಪಿ ಯು ಬಗ್ಗೆ ನೋಡಿದ್ದೀವಿ. ಸಿ ಪಿ ಯು ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಮೆಮೊರಿ ಬರುತ್ತೆ. ಅರ್ಥಾಯ್ತಾ. ಇಟ್ ಈಸ್ ದ ಸ್ಟೋರೇಜ್ ಡಿವೈಸ್ ಆಫ್ ದಿ ಕಂಪ್ಯೂಟರ್. ಕಂಪ್ಯೂಟರ್ದು ಒಂದು ಸ್ಟೋರೇಜ್ ಡಿವೈಸ್. ಮೆಮೊರಿ ಅಂದರೆ ನೋಡ್ರಿ ಸ್ಟೋರೇಜ್ ಡಿವೈಸ್. ಹಾಗಾದರೆ ಮೇನ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ದಿ ಮೆಮೊರಿ. ಮೆಮೊರಿಯಲ್ಲಿ 2 ಥರನಾಗಿರ್ತಕ್ಕಂಥ ಮೆಮೊರಿಗಳಿದ್ದಾವೆ. ಒಂದು ಪ್ರೈಮರಿ ಮೆಮೊರಿ ಅಂತ ಹೇಳ್ತೀವಿ, ಇದು ಕನ್ನಡದಲ್ಲಿ ಪ್ರಾಥಮಿಕ ಮೆಮೊರಿ ಅಂತ ಹೇಳ್ತೀವಿ. ಇನ್ನು ಎರಡನೇದು ಯಾವುದಾದ್ರೆ ಸೆಕೆಂಡರಿ ಮೆಮೊರಿ ಅಂತ ಹೇಳ್ತೀವಿ, ದ್ವಿತೀಯ ಮೆಮೊರಿ ಅಂತ ಕರಿತೀವಿ. ಅರ್ಥ, ದೇರ್ ಆರ್ 2 ಟೈಪ್ಸ್ ಆಫ್ ದಿ ಮೆಮೊರಿ. ಒನ್ ಇಸ್ ದ ಪ್ರೈಮರಿ ಮೆಮೊರಿ, ಅನದರ್ ಒನ್ ಇಸ್ ದ ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ದ ಮೆಮೊರಿ ಸ್ಟೋರ್ಸ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ಬೈನರಿ ಡಿಜಿಟ್ಸ್. ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಒಂದು ಕಂಪ್ಯೂಟರ್ಸು ಅರ್ಥ ಮಾಡ್ಕೊಳ್ಳುವ ಲ್ಯಾಂಗ್ವೇಜನ್ನು, ಯಾವ ಲ್ಯಾಂಗ್ವೇಜ್ ಅದು, ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ದ್ಯಾಟ್ ಮಷಿನ್ ಲ್ಯಾಂಗ್ವೇಜ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದಿ ಬೈನರಿ ಡಿಜಿಟ್ಸ್. ಬೈನರಿಯಲ್ಲಿ ಏನು ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಬೈನರಿ ಇಸ್ ನಥಿಂಗ್ ಬಟ್ 0 ಮತ್ತು 1 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಈ ಒಂದು ಮೆಮೊರಿಯಲ್ಲಿ ಡೇಟಾ ಯಾವ ಥರ ಸ್ಟೋರ್ ಆಗುತ್ತೆ ಅಂದರೆ ಬೈನರಿ ಡಿಜಿಟ್ಸ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಬೈನರಿ ಡಿಜಿಟ್ಸ್ ಅಂದರೆ 0 1. ಅರ್ಥ ಆಯ್ತಾ. ಇನ್ನು ಮೆಮೊರಿ ಸ್ಟೋರೇಜ್ ಕೆಪಾಸಿಟಿ ಮೆಜರ್ಡ್ ಇನ್ ದ ಬಿಟ್ ಮತ್ತು ಬೈಟ್. ಈ ಒಂದು ಮೆಮೊರಿ ಕೆಪಾಸಿಟಿ, ಹಾಗಾದರೆ ನಾವೇನು ಹೇಳಿದ್ವಿ, ಒಂದು ಮೆಮೊರಿ ಇದೆ, ಆ ಮೆಮೊರಿ ಡೇಟಾವನ್ನು ಸ್ಟೋರ್ ಮಾಡ್ಕೊಳ್ಳುತ್ತಾ. ಡೇಟಾ ಸ್ಟೋರ್ ಮಾಡ್ಕೊಂಡದ್ದು ಬೈನರಿ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು, ಬೈನರಿ ಡಿಜಿಟ್ಸಲ್ಲಿ. ಹಾಗಾದರೆ ಅದರ ಕೆಪಾಸಿಟಿಯನ್ನು ಹೆಂಗೆ ಮೆಜರ್ ಮಾಡ್ತೀವಿ ನಾವು? ಫಾರ್ ಎಕ್ಸಾಂಪಲ್ ಏನು ಹೇಳ್ತೀವಿ, 1 GB ಮೆಮೊರಿ ಅಂತ ಹೇಳ್ತೀವಿ, ಇನ್ನು 2 GB ಮೆಮೊರಿ ಅಂತ ಹೇಳ್ತೀವಿ, 4 MB ಅಂತ ಹೇಳ್ತೀವಿ, ಇನ್ನು 5 ಟೆರಾ ಅಂತ ಹೇಳ್ತೀವಿ, 4 ಟೆರಾ ಅಂತ ಹೇಳ್ತೀವಿ. ಇವೆಲ್ಲ ಏನಂದರೆ ದೀಸ್ ಆರ್ ದಿ ಮೆಜರಿಂಗ್ ಯೂನಿಟ್ ಆಫ್ ದಿ ಮೆಮೊರಿ. ಮೆಮೊರಿ ಒಂದು ಮೆಜರಿಂಗ್ ಯೂನಿಟ್ಸ್ಗಳು. ಹಾಗಾದರೆ ಮೆಮೊರಿಯ ಒಂದು ಮೆಜರಿಂಗ್ ಯೂನಿಟ್ಸ್ಗಳು ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ಇಲ್ಲಿ 4 ಬಿಟ್ಸ್ಗಳು ಸೇರಿ, 4 ಬಿಟ್ಸ್ಗಳು ಸೇರಿ ಏನಾಗುತ್ತೆ, ಒಂದು ನಿಬ್ಬಲ್ ಆಗುತ್ತೆ. ಅರ್ಥ ಆಯ್ತಾ, ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸಬೇಕು. 4 ಬಿಟ್ಗಳು ಸೇರಿ ಒಂದು ನಿಬ್ಬಲ್ ಆಗುತ್ತೆ. ಇನ್ನು ತದನಂತರದಲ್ಲಿ 1024 ಬಿಟ್ಸ್ಗಳು ಸೇರಿ, 1024 ಬಿಟ್ಸ್ಗಳು ಸೇರಿ ಏನಾಗುತ್ತೆ, ಅದು 1 ಕಿಲೋಬೈಟ್ ಆಗುತ್ತೆ. ಆಯಿತಾ, ಕಿಲೋಬೈಟ್ ಆಗುತ್ತೆ. ಇನ್ನು ತದನಂತರದಲ್ಲಿ 8 ಬಿಟ್ಸ್ಗಳು ಸೇರಿ, 8 ಬಿಟ್ಸ್ಗಳು ಸೇರಿ ಏನಾಗುತ್ತೆ, ಅದು 1 ಬೈಟ್ ಆಗುತ್ತೆ. ದಿಸ್ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ನಾನು ಏನು ಹೇಳ್ತಾ ಇದ್ದೀನಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. 4 ಬಿಟ್ಸ್ಗಳು ಸೇರಿ ಒಂದು ನಿಬ್ಬಲ್ ಆಗುತ್ತೆ, 8 ಬಿಟ್ಸ್ಗಳು ಸೇರಿ ಒಂದು ಬೈಟ್ ಆಗುತ್ತೆ. ಇನ್ನು 1024 ಬಿಟ್ಸ್ಗಳು ಸೇರಿ 1 ಕಿಲೋಬಿಟ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇದನ್ನು ನೋಟ್ ಡೌನ್ ಮಾಡ್ಕೋಬೇಕು, ಬಿಕಾಸ್ ಇದರಲ್ಲಿ ಇಲ್ಲಿ ಕೊಟ್ಟಿಲ್ಲ ಅಂತ ಈ ಒಂದು ಚಾರ್ಟಲ್ಲಿ. ಅರ್ಥ ಆಯ್ತಾ. ಏನು ಹೇಳ್ರಿ, 4 ಬಿಟ್ಸ್ ಸೇರಿ ಒಂದು ನಿಬ್ಬಲ್ಲು, ತದನಂತರದಲ್ಲಿ 8 ಬಿಟ್ಸ್ ಸೇರಿ ಏನಾಗುತ್ತೆ, ಒಂದು ಬೈಟ್ ಆಗುತ್ತೆ. ಹಾಗಾದರೆ 1024 ಬೈಟ್ಗಳು ಸೇರಿ, 1024 ಬೈಟ್ಗಳು ಸೇರಿ ಏನಾಗುತ್ತೆ, 1 ಕಿಲೋ ಬೈಟ್ ಆಗುತ್ತೆ. ತದನಂತರದಲ್ಲಿ 1024 ಕಿಲೋ ಬೈಟ್ಸ್ಗಳು ಸೇರಿಬಿಟ್ಟು 1 ಮೆಗಾಬೈಟ್ ಆಗುತ್ತೆ. ಇನ್ನು 1024 ಮೆಗಾಬೈಟ್ಸ್ಗಳು ಸೇರಿ 1 ಗಿಗಾಬೈಟ್ ಆಗುತ್ತೆ. ಇನ್ನು 1024 ಗಿಗಾಬೈಟ್ಗಳು ಸೇರಿ 1 ಟೆರಾಬೈಟ್ ಆಗುತ್ತೆ. 1024 ಟೆರಾಬೈಟ್ಗಳು ಸೇರಿ 1 ಪೆಟಾಬೈಟ್ ಆಗುತ್ತೆ. 1024 ಪೆಟಾಬೈಟ್ಸ್ ಆದಮೇಲೆ ಎಕ್ಸಾಬೈಟ್ ಆದಮೇಲೆ ಜಟಾಬೈಟ್ ಆದಮೇಲೆ ಎಟಾ ಆದಮೇಲೆ ಬ್ರೋಟೋಬೈಟ್, ತದನಂತರದಲ್ಲಿ ಜಿಯೋಪ್ ಬೈಟ್. ನೋಡ್ರಿ, ಮೆಮೊರಿ ಒಂದು ಮೆಜರಿಂಗ್ ಯೂನಿಟ್ಸ್ಗಳಲ್ಲಿ ಅತ್ಯಂತ ದೊಡ್ಡದು ಯಾವುದಂದರೆ ಜಿಯೋಪ್ ಅಂತಕ್ಕಂಥದ್ದು. ಜಿಯೋಪ್ ಇಟ್ ಈಸ್ ದ ಲಾರ್ಜೆಸ್ಟ್ ಮೆಮೊರಿ ಮೆಜರಿಂಗ್ ಯೂನಿಟ್. ಆಮೇಲೆ ಸ್ಮಾಲೆಸ್ಟ್ ಮೆಮೊರಿ ಮೆಜರಿಂಗ್ ಯೂನಿಟ್ ಯಾವುದು ಅಂದರೆ ಬಿಟ್ಸ್.
ಬಿಟ್ಸ್ ಈಸ್ ದ ಸ್ಮಾಲೆಸ್ಟ್ ಮೆಮೊರಿ ಮೆಜರಿಂಗ್ ಇನ್ ಬಿಟ್. ಅರ್ಥ ಆಯ್ತಾ? ಕರೆಕ್ಟಾಗಿ ಕಳಿಸೋಬೇಕು. 4 ಬಿಟ್ ಈಸ್ ಈಕ್ವಲ್ ಟು 1 ನಿಬ್ಬಲ್. ಇನ್ನು 8 ಬಿಟ್ ಈಸ್ ಈಕ್ವಲ್ ಟು 1 ಬೈಟ್. ತದನಂತರದಲ್ಲಿ 1024 ಬೈಟ್ ಈಸ್ ಈಕ್ವಲ್ ಟು 1 ಕಿಲೋಬೈಟ್. ಇದನ್ನೆಲ್ಲವನ್ನು ಚಾರ್ಟ್ ಏನು ಕೊಟ್ಟಿದ್ದೀನಿ, ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಬಿಕಾಸ್ ಇಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಚಾರ್ಟ್. ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ದ್ಯಾಟ್ ಇವತ್ತಿಗೆ ನಾವು ಮಾಡೋಣ, ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂದರೆ ಪ್ರೈಮರಿ ಮೆಮೊರಿ ಅಂದರೆ ಏನು, ತದನಂತರದಲ್ಲಿ ಸೆಕೆಂಡರಿ ಮೆಮೊರಿ ಅಂದರೆ ಏನು, ಆಮೇಲೆ ಈ ಒಂದು ಪ್ರೈಮರಿ ಮೆಮೊರಿಯಲ್ಲಿ ಮತ್ತೇನು ಬರ್ತದೆ, ರ್ಯಾಮ್ ಅಂತ ಬರುತ್ತೆ, ತದನಂತರದಲ್ಲಿ ರಾಮ್ ಅಂತ ಬರುತ್ತೆ, ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಅಂದರೆ ಏನು, ರೀಡ್ ಓನ್ಲಿ ಮೆಮೊರಿ ಅಂದರೆ ಏನು, ಇದರಲ್ಲಿ ಮತ್ತು ಇ ಪಿ ರಾಮು, ಆಮೇಲೆ ಪಿ ರಾಮು, ಡೈನಾಮಿಕ್ ರಾಮು, ಸ್ಟ್ಯಾಟಿಕ್ಕು ಎಲ್ಲ ಬರುತ್ತೆ. ನೋಡಿ ಸವಿಸ್ತಾರವಾಗಿ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.